ಎಲ್ರಿಗೂ ನಮಸ್ಕಾರ. ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರು, ಎಷ್ಟೇ ಹಣವನ್ನ ಗಳಿಸಿದ್ರು ಕೂಡ ಕೆಲವೊಮ್ಮೆ ಕೈಯಲ್ಲಿ ಕಾಸು ಉಳಿಯುವುದಿಲ್ಲ. ಮನೆಯಲ್ಲಿ ಸದಾ ಯಾವ್ದಾದ್ರೂ ಒಂದು ಕಷ್ಟ ಅನ್ನುವಂಥದ್ದು, ಸಾಲಬಾಧೆ ಅನ್ನುವಂತಹದ್ದು ಕಾಡ್ತಾನೇ ಇರ್ತದೆ. ಇದಕ್ಕೆ ಕಾರಣ ನಮ್ಮ ಮನೆಯ ವಾಸ್ತು ದೋಷ ಕೂಡ ಆಗಿರಬಹುದು, ಅಥವಾ ನಾವು ತಿಳಿಯದೆ ಮಾಡ್ತಾ ಇರುವಂತಹ ಕೆಲವು ಸಣ್ಣ ತಪ್ಪುಗಳು ಕೂಡ ಆಗಿರಬಹುದು. ಇಂದು ನಾವು ನಿಮ್ಮ ಮನೆಯಿಂದ ಬೇರೆಯವರಿಗೆ ಯಾವ ಒಂದು ವಸ್ತುಗಳನ್ನ ಕೊಡಬಾರದು ಎಂಬುದರ ಬಗ್ಗೆ ತಿಳಿಯೋಣ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಯಾಕೆಂದ್ರೆ ಈ ಒಂದು ಮಾಹಿತಿ ಅನ್ನುವಂಥದ್ದು ನಿಮ್ಮ ಜೀವನವನ್ನ ಬದಲಾಯಿಸಬಹುದು. ಹಾಗಾದ್ರೆ ಆ ಮಾಹಿತಿಗಳೇನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ, ನಿಮ್ಮ ಒಂದು ಜೀವನದಲ್ಲಿ ಏನೋ ಸರಿಯಾಗಿಲ್ಲ ಅನ್ನಿಸ್ತಾ ಇದ್ಯಾ, ಅಥವಾ ಮದುವೆ ವಿಷಯದಲ್ಲಿ ತಡವಾಗ್ತಾ ಇದ್ಯಾ, ಅಥವಾ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸಮಸ್ಯೆ ಬರ್ತಾ ಇದ್ಯಾ, ಅಥವಾ ಇನ್ನೇನೋ ಒಂದು ಮನಃಶಾಂತಿ ಇಲ್ಲ, ಹಣಕಾಸಿನ ತೊಂದರೆ, ಕುಟುಂಬದಲ್ಲಿ ಅಸಮಾಧಾನ, ಇಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದೆಯಾ? ಈ ಸಮಸ್ಯೆಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ಕಾಣಬಹುದು, ಆದ್ರೆ ಕೆಲವೊಮ್ಮೆ ಇದರ ಹಿಂದೆ ಒಂದು ಆಳವಾದಂತಹ ಕಾರಣಗಳು ಅಡಗಿರ್ತವೆ. ಸರಿಯಾದಂತಹ ದಾರಿ ಮತ್ತು ಮಾರ್ಗದರ್ಶನ ಅನ್ನೋದು ಸಿಕ್ಕದೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗ್ತದೆ. ಹಾಗಾಗಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗ್ತದೆ. ಹೌದು, ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಅಥವಾ ಅವರ ಜೊತೆ ಮಾತನಾಡಲು ಕೆಳಗೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ನೀವು ಸಂಪರ್ಕಿಸಿ. ಒಮ್ಮೆ ಮಾತನಾಡಿ ನೋಡಿ, ನಿಮಗೆ ಬೇಕಾದಂತಹ ಉತ್ತರ ಇಲ್ಲಿ ಸಿಗಬಹುದು. ಖಂಡಿತ ನೇರವಾಗಿ ಒಂದ್ಸತಿ ಭೇಟಿ ಮಾಡಿ. ಹಾಗಾದ್ರೆ ಇವಾಗ ಯಾವ ಒಂದು ವಸ್ತುಗಳನ್ನ ನಾವು ಮನೆಯಿಂದ ಹೊರಗೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಕೆಲವೊಂದು ಬಾರಿ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಬೇರೆಯವರಿಗೆ ನಮ್ಮ ಮನೆಯಲ್ಲಿರುವಂತ ವಸ್ತುಗಳನ್ನ ಕೊಡ್ತಾ ಇರ್ತೀವಿ. ಅದ್ರಲ್ಲಿ ಮೊದಲನೆಯದು ಕಲ್ಲುಪ್ಪು. ಉಪ್ಪನ್ನ ಸಾಕ್ಷಾತ್ ನಾವು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಕರಿತೇವೆ. ಸಾಗರ ಮಂಥನ ಮಾಡುವಂತ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಜೊತೆಗೆ ಉಪ್ಪು ಕೂಡ ಜನಿಸಿತು ಎನ್ನಲಾಗ್ತದೆ. ಹಾಗಾಗಿ ಮನೆಯಲ್ಲಿ ಉಪ್ಪು ಅನ್ನುವಂಥದ್ದು ಮುಗಿದು ಹೋಗದಲ್ಲೇ ಇರುವಂತೆ ನೋಡ್ಕೊಳ್ಳುವಂಥದ್ದು ಎಷ್ಟು ಮುಖ್ಯವೋ, ಮನೆಯಲ್ಲಿ ಉಪ್ಪನ್ನ ಬೇರೆಯವರಿಗೆ ಮನೆಯಲ್ಲಿರುವಂತ ಉಪ್ಪನ್ನ ಕೊಡುವುದು ಕೂಡ ಅಷ್ಟೇ ಅಪಾಯಕಾರಿ. ಯಾಕೆಂದ್ರೆ ಮನೆಯಲ್ಲಿ ಹಿರಿಯರು ಹೇಳ್ತಾರೆ, ಉಪ್ಪು ಖಾಲಿ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತ. ಹಾಗೇನೆ ಮನೆಯಲ್ಲಿ ಏನು ನಾವು ಪದಾರ್ಥಗಳಿಗೆ ಬಳಸುವಂತ ಉಪ್ಪು ಕೂಡ ಯಾರಿಗೂ ಮನೆಯಿಂದ ಹೊರಗಡೆ ಕೊಡಬಾರದು. ಅದರಿಂದಾಗಿ ನಮಗೆ ಅಪಾಯ ಅನ್ನೋದಾಗ್ತದೆ. ಅದರಲ್ಲೂ ಸೂರ್ಯ ಅಸ್ತಮದ ನಂತರ ಅಥವಾ ದೀಪ ಹಚ್ಚಿದ ಮೇಲೆ ಯಾರೇ ಬಂದು ಕೇಳಿದರೂ ಉಪ್ಪನ್ನ ನೀಡಬೇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅವರ ಪಾಲಾಗ್ತದೆ. ಹೀಗೆ ನೀವು ಮಾಡ್ತಾ ಇರೋದ್ರಿಂದಾಗಿ ನಿಮ್ಮ ಮನೇಲಿರುವಂತಹ ಅದೃಷ್ಟ, ನಿಮಗ್ ಬರ್ಬೇಕಾಗಿರುವಂತಹ ಒಂದು ಐಶ್ವರ್ಯ ಎಲ್ಲ ಅವರ ಪಾಲಾಗ್ತಾ ಹೋಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಉಪ್ಪನ್ನ ಯಾರಿಗೂ ದಾನವಾಗಿ ನೀಡಬೇಡಿ. ಹಾಗೇನೆ ಉಪ್ಪನ್ನ 6 ಗಂಟೆಯ ನಂತರ ಏನೇ ಸಂದರ್ಭ ಬಂದ್ರೂ ಕೂಡ ನೀಡಬೇಡಿ ಅಂತ ಈ ಮೂಲಕವಾಗಿ ತಿಳಿಸ್ಕೊಡ್ತೇನೆ. ಹಾಗೇನೆ ಎರಡನೇದಾಗಿ ಅರಿಶಿನ ಮತ್ತು ಕುಂಕುಮ. ಇವುಗಳು ಕೇವಲ ವಸ್ತುಗಳಲ್ಲ, ನೀವು ಸೌಭಾಗ್ಯದ ಸಂಕೇತಗಳಾಗಿರ್ತವೆ. ನಿಮ್ಮ ಒಂದು ಪೂಜೆಯ ಕೋಣೆಯಲ್ಲಿ ಅಥವಾ ನೀವು ಬಳಸುವಂತಹ ಅರಿಶಿನ ಕುಂಕುಮವನ್ನ ಸಂಜೆ ಹೊತ್ತಲ್ಲಿ ದಾನ ಮಾಡುವುದು ಅಥವಾ ಬೇರೆಯವರಿಗೆ ಕೊಡುವುದು ನಮ್ಮ ಒಂದು ಅದೃಷ್ಟವನ್ನ ನೀವೇ ಕೈಯಾರೆ ಕೊಟ್ಟು ಕಳಿಸದಂತಾಗ್ತದೆ. ನಿಮ್ಮ ಮನೆಯ ಒಂದು ಹೊಸ್ತಿಲು ಅನ್ನೋದು ಲಕ್ಷ್ಮೀ ದೇವಿಯ ವಾಸಸ್ಥಾನ ಅಂತ ಹೇಳಿ ನಂಬಿರ್ತೇವೆ. ಹೊಸ್ತಿಲಿನ ಮೇಲೆ ನಿಂತು ವಸ್ತುಗಳನ್ನ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಕೂಡ ದೊಡ್ಡ ದೋಷ ಆಗ್ತದೆ. ಹಾಗಾಗಿ ಅರಿಶಿನ ಕುಂಕುಮವನ್ನ ಯಾರಿಗಾದ್ರೂ ಕೊಡೋಕು ಮುಂಚೆ, ಅಂದ್ರೆ ಮನೆಗೆ ಬಂದವ್ರಿಗೆ ಸೌಭಾಗ್ಯದ ಪ್ರತೀಕವಾಗಿ ಅರಿಶಿನ ಕುಂಕುಮ ಹಚ್ಚಿ ಕಳಿಸೋದು ಬೇರೆ, ಅವ್ರಿಗೆ ದಾನವಾಗಿ ನಮ್ಮಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಖಾಲಿಯಾಗಿದೆ ಕೊಡಿ ಅಂತ ಹೇಳಿ ಬರ್ತಾರಲ್ಲ ಅಂತವ್ರಿಗೆ ಕೊಡೋದು ಬೇರೆ. ಆ ರೀತಿಯಾಗಿ ಯಾರಿಗೂ ಕೊಡಬಾರ್ದು. ಆ ರೀತಿಯಾಗಿ ಕೊಟ್ರೆ ನಮ್ಮ ಈ ಒಂದು ಸೌಭಾಗ್ಯ ಐಶ್ವರ್ಯವನ್ನ ನಮ್ಮ ಕೈಯಿಂದ ಅವ್ರಿಗೆ ಕೊಟ್ಟ ಹಾಗಾಗತ್ತೆ. ಯಾವುದೇ ಕಾರಣಕ್ಕೂ ಕೊಡಬೇಡಿ. ಇನ್ನು ಮೂರನೇದಾಗಿ ಏನಪ್ಪಾ ಅನ್ನೋದಾದ್ರೆ ಸಿಗೆಕಾಯಿ ಪುಡಿ ಅಥವಾ ಸ್ನಾನ ಮಾಡೋದಿಕ್ಕೆ ಬಳಸುವಂತಹ ಪುಡಿಗಳು. ನೀವು ನಿಮ್ಮ ದೇಹ ಶುದ್ಧೀಕರಣಕ್ಕೆ ಬಳಸುವಂತಹ ವಸ್ತುಗಳು, ಇವುಗಳನ್ನ ಹಂಚಿಕೊಳ್ಳುವುದು ಸರಿಯಲ್ಲ. ಹಾಗಾಗಿ ನೀವು ಶುಕ್ರವಾರದ ದಿನದಂದು ಮನೆಯಿಂದ ಯಾರಿಗೂ ಸಾಲ ನೀಡಬೇಡಿ. ಈ ವಸ್ತುಗಳನ್ನು ಕೂಡ ಕೊಡ್ಬೇಡಿ, ಹಾಗೇನೆ ಸಾಲವನ್ನ ಕೊಡ್ಬೇಡಿ. ಯಾವುದೇ ಕಾರಣಕ್ಕೂ ಯಾರೇ ಬಂದು ಶುಕ್ರವಾರ ಎಂತಹದ್ದೇ ಕಷ್ಟಗಳಿದೆ ಅಂತ ಹೇಳಿ ನಿಮ್ಮ ಹತ್ರ ಅವರ ಒಂದು ಕಷ್ಟವನ್ನ ಹೇಳ್ಕೊಂಡ್ರು ಕೂಡ ಶುಕ್ರವಾರದ ದಿನ ನಿಮ್ಮ ಬಳಿ ಇರುವಂತಹ ಹಣಕಾಸನ್ನ
ಆ ಒಂದು ವ್ಯಕ್ತಿಗಳಿಗೆ ಕೊಡಕ್ ಹೋಗ್ಬೇಡಿ. ಮನೆಯಲ್ಲಿ ಮೂರನೆಯವರಿಗೆ ಕೊಡಬೇಡಿ. ಶುಕ್ರವಾರದ ದಿನ ಲಕ್ಷ್ಮಿಯ ವಾರ ಅಂತ ಹೇಳ್ತಾರೆ. ಅಂದು ಹಣವನ್ನ ಹೊರಗೆ ಕೊಟ್ಟರೆ ಲಕ್ಷ್ಮಿಯು ನಿಮ್ಮ ಮನೆ ಬಿಟ್ಟು ಹೋಗ್ತಾಳೆ ಅನ್ನುವಂತಹದ್ದು ಒಂದು ನಂಬಿಕೆ ಇರುವಂತಹದ್ದು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹಣಕಾಸನ್ನ ನಿಮ್ ಕೈಯಿಂದ ಶುಕ್ರವಾರ ಯಾರಿಗೂ ಕೊಡಕ್ ಹೋಗ್ಬೇಡಿ. ನಿಮ್ಮ ಪರ್ಸ್ ಅಥವಾ ಹಣದ ಚೀಲವನ್ನ ಕೂಡ ಬೇರೆಯವರ ಜೊತೆಗೆ ಹಂಚ್ಕೊಳ್ಬೇಡಿ ಅಥವಾ ಬೇರೆಯವರ ಕೈಗೆ ನೀಡಬೇಡಿ. ಅದು ನಿಮ್ಮ ಆರ್ಥಿಕ ಒಂದು ಶಕ್ತಿಯ ಒಂದು ಪ್ರತೀಕವಾಗಿರುತ್ತೆ, ನಿಮ್ಮ ಪರ್ಸ್ ಅನ್ನುವಂತಹದ್ದು. ಇದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಇನ್ನು ಸಂಜೆಯ ವೇಳೆ ದೀಪವನ್ನ ಹಚ್ಚುವಂತಹದ್ದು, ಆ ಸಂಜೆಯ ಸಮಯದಲ್ಲಿ ಹಚ್ಚುವಂತಹ ದೀಪ ಪವಿತ್ರವಾದಂತದ್ದಾಗಿರ್ತದೆ. ಈ ಸಮಯದಲ್ಲಿ ಮನೆಯಿಂದ ಅಕ್ಕಿ ಅಥವಾ ಧಾನ್ಯಗಳನ್ನ ಹೊರಗಡೆ ಕೊಡುವಂತಹದ್ದು ಯಾವುದೇ ಕಾರಣಕ್ಕೂ ಕೊಡಬಾರದು. ಯಾರಾದ್ರೂ ಕೂಡ ನಿಮ್ಗೆ ಕೇಳಿದ್ರೆ ಬಂದವರಿಗೆ ದಾನ ನೀಡುವುದು, ತೀರಾ ನಿರ್ಗತಿಕರಾಗಿರ್ತಾರೆ ಅಂತಹವರಿಗೆ ತುಂಬಾ ನಮಗೆ ಅವಶ್ಯಕತೆ ಇದೆ, ತೀರಾ ಬಡವರು ಯಾರು ಬಂದ್ ಕೇಳ್ತಾರೆ ಅಂತವ್ರಿಗೆ ದಾನ ಮಾಡಿ ಒಳ್ಳೇದು. ಆದ್ರೆ ನಿಮ್ಮ ಮನೆಯ ಅಡಿಗೆ ಮನೆಯಲ್ಲಿರುವಂತಹ ಸಿದ್ಧ ಆಹಾರ ಅಥವಾ ಧಾನ್ಯಗಳು ಸಂಜೆಯ ಹೊತ್ತಿನಲ್ಲಿ ನೀಡಬೇಡಿ. ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಂಡು ತಿನ್ನಕ್ಕೆ ಅಂತ ತಯಾರು ಮಾಡ್ಕೊಂಡಿದಂತ ಆಹಾರವನ್ನ ಅಥವಾ ನಿಮ್ಮ ಮನೆಯ ಅಡಿಗೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬೇಡಿ. ಆ ಪರಿಸ್ಥಿತಿ ಅನ್ನುವಂತಹದ್ದು ಬಹಳ ಕೆಟ್ಟದಾಗಿರ್ತದೆ, ದಾರಿದ್ರ್ಯವನ್ನ ನಿಮಗೆ ತಂದು ಕೊಡ್ತದೆ. ಧಾನ್ಯಗಳನ್ನ ಸಂಜೆ ಹೊತ್ತಲ್ಲಿ ನೀಡಬೇಡಿ. ಹಾಗೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಅನ್ನುವಂಥದ್ದು ಉಂಟಾಗಲು ಕಾರಣವಾಗ್ತದೆ. ಸಾಲ ಯಾವುದೇ ಕಾರಣಕ್ಕೂ ಶುಕ್ರವಾರ ಮಾಡಬೇಡಿ. ಮಾಡುವಂತ ಪರಿಸ್ಥಿತಿ ಬರುವಂತ ಸಾಧ್ಯತೆಗಳಿದೆ ಈ ರೀತಿಯಾದಂತ ಕೆಲಸಗಳನ್ನ ಮಾಡಿದಾಗ. ದಯಮಾಡಿ ಯಾರು ಕೂಡ ಇಂಥ ಕೆಲಸಗಳನ್ನ ಮಾಡಬೇಡಿ. ಇಂತಹ ಕೆಲಸಗಳನ್ನ ಮಾಡೋದ್ರಿಂದಾಗಿ ನೀವು ಸಾಲ ಮಾಡ್ಬೇಕಾದಂತ ಪರಿಸ್ಥಿತಿಗಳು ಬರ್ತದೆ. ಸಾಲವನ್ನು ಕೊಡಬೇಡಿ, ಯಾವುದೇ ಕಾರಣಕ್ಕೂ ಸಾಲವನ್ನು ಶುಕ್ರವಾರದ ದಿನಗಳಲ್ಲಿ ಮಾಡಬೇಡಿ ಅಂತ ಈ ಮೂಲಕವಾಗಿ ತಿಳಿಸ್ತಾ ಇರುವಂತಹದ್ದು. ಈ ಒಂದು ನಿಯಮಗಳನ್ನ ಕೇವಲ ಮೂಢನಂಬಿಕೆಗಳಲ್ಲ, ಈ ಮೂಢನಂಬಿಕೆಗಳಂತ ಹೇಳಿ ನೀವು ತಿಳ್ಕೊಳ್ಳೋಕ್ಕೂ ಹೋಗ್ಬೇಡಿ. ಇವು ನಿಮ್ಮ ಪೂರ್ವಜರು ನಮಗೆ ಕಲಿಸಿದಂತಹ ಶಿಸ್ತು ಮತ್ತು ಭಕ್ತಿಯ ದಾರಿಯಾಗಿರ್ತವೆ. ಮನೆಯಲ್ಲಿ ಲಕ್ಷ್ಮಿಯನ್ನ ಉಳಿಸಿಕೊಳ್ಳುವುದು ನಮ್ಮ ಕೈಯಲ್ಲಿಯೇ ಇರುವಂತಹದ್ದು. ಹಾಗಾಗಿ ಈ ಮಾಹಿತಿ ಎನ್ನುವಂಥದ್ದು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದವರಿಗೆ ಶೇರ್ ಮಾಡಿ. ಹಾಗೇನೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.